ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿಗಗಲಲ್ಲಿ ಮನದಲ್ಲಿ ಮನೆ ಮಾಡಿ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಭಾವದಲ್ಲಿ ಕರಗಿ ಹೋದ ಜೀವಾಶ್ವವೇ ದೂರಾದಯ ವಿದ್ಯುನ್ಮಾನ ಎಲೆಕ್ಟ್ರಿಸಿಟಿ ಅದರಿಂದ ಬರುವ ಒಂದು ಅಲೆಗಳು ನಾವೇನು ವೇವ್ ಅಂತ ಹೇಳ್ತೀವೋ ಅವೆರಡೂ ಸೇರಿಸಿ ವಿದ್ಯುಲ್ಲಹರಿ ಅಂತ ನಾಮಕರಣ ಮಾಡೋದು. ಇದರ ಉದ್ದೇಶ ಎರಡು. ಒಂದು, ಎಂಜಿನಿಯರ್ ಫ್ರಟರ್ನಿಟಿ ಯಾರ್ಯಾರಿದೆಯೋ ಅವರೆಲ್ಲರೂ ಸೇರಿಕೊಂಡು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಆ ಕೊಡುಗೆ ಸಂಗೀತ ರೂಪದಲ್ಲಿ ಆಗಬೇಕು ಅಥವಾ ಯಾವುದೇ ಒಂದು ಕಲೆಯ ರೂಪದಲ್ಲೂ ಕೂಡ ಆಗ್ಬೋದು. ಎರಡನೇದು, ಇಂಜಿನಿಯರ್ಸ್ಗಳು ಅವರ ಒಂದು ಬಿಸಿ ಸ್ಕೆಡ್ಯೂಲಲ್ಲಿ ಖಂಡಿತವಾಗಲೂ ಇರ್ತಾರೆ. ಅವರು ಸಿವಿಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು. ಈ ಮಧ್ಯೆ ಈ ಥರ ಒಂದು ಕಲ್ಚರಲ್ ಆ್ಯಕ್ಟಿವಿಟಿ ಇರಬೇಕು. ಅದು ಅವರ ವೃತ್ತಿನಲ್ಲೂ ಕೂಡ ಅನುಕೂಲ ಮಾಡುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ವಿದ್ಯುಲ್ಲಹರಿ ನಾವು ಶುರು ಮಾಡಿದ್ವಿ. ಮತ್ತೊಮ್ಮೆ ಎಲ್ರಿಗೂ ಜನ ವೃತ್ತಿ ಬಿಟ್ಟರು ಪ್ರವೃತ್ತಿ ಬಿಡಲ್ಲ ಅಂತ. ಯಾಕೆಂದರೆ ವೃತ್ತಿ ನಾವು ರೂಢಿಸ್ಕೊಂಡಿರೋದು, ನಮ್ಮ ಬದುಕಿಗಾಗಿ ರೂಢಿಸ್ಕೊಂಡಿರೋಂಥದ್ದು. ಆದರೆ ಪ್ರವೃತ್ತಿ ನಮ್ಮ ರಕ್ತದಲ್ಲೇ ಬರುವಂಥದ್ದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಎ ಡಿ ಶ್ರೀನಿವಾಸ್ ಅವರು ಅಂತಿಂಥ ವ್ಯಕ್ತಿಗಳಲ್ಲ. ಅವರು ಒಂದು ಕಾಲೇಜ್ನ ಪ್ರೊಫೆಸರ್ ಆಗಿ ನಿವೃತ್ತಿಯಾಗಿ ಈಗ ವಿದ್ಯಾ ವಿಕಾಸ್ ಎಜುಕೇಷನ್ ಟ್ರಸ್ಟ್ನ ಇಡೀ ಆಡಳಿತ ಮಂಡಳಿ ಅಡ್ವೈಸರ್ ಅಂತ ದೊಡ್ಡ ಹುದ್ದೆಯಲ್ಲಿರುವಂಥವ್ರು. ಆದರೂ ಅವರು ವೃತ್ತಿಯನ್ನು ಪ್ರೀತಿಸಿದ್ರು ಕೂಡ ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಸಂಗೀತದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರು ಅದು ಎ ಡಿ ಶ್ರೀನಿವಾಸ್ ಅವರ ಕಾರ್ಯಕ್ರಮ. ಮಾನ್ಯ ದಿವಸನೇ ನಾವು ಪ್ಲಾನ್ ಮಾಡೋಕ್ಕೆ ಶುರು ಮಾಡಿದ್ವಿ, ಏನಾದರೂ ಮಾಡಬೇಕು ಅಂತೇಳಿ. ಇಲ್ಲ, ವಿಷ್ಣುವರ್ಧನ್ ಅವ್ರ ಜೊತೆ ಅಣ್ಣವ್ರದ್ದು ಕೂಡ ಸೇರಿ ಏನೋ ಒಂದು ರೀತಿ ಕಲರ್ಫುಲ್ಲಾಗಿ ಏನೋ ಒಂದು ಮಾಡೋಣ ಅಂಥೇಳಿ ಮತ್ತೆ ಭದ್ರಾವತಿಯಿಂದ ನಮ್ಮ ಅಪೇಕ್ಷಾ ಮಂಜುನ ಜೂನಿಯರ್ ವಿಷ್ಣುವರ್ಧನ್ ಅವ್ರನ್ನ ಕೂಡ ಕರ್ಕೊಂಡು ಬಂದ್ವಿ. ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಆಕ್ಚುಲಿ ವಿ ಡಿ ಶ್ರೀನಿವಾಸ್ ಅವರು ಮೊದಲಿಂದ ಕೂಡ ಭಾವಗೀತೆಗಳಿಗೆ ಪ್ರಖ್ಯಾತವಾದವರು. ನಾಳಿದ್ದು ಭಾವಗೀತೆಗಳ ಕಾರ್ಯಕ್ರಮ ಇದೆ, ಅವರ ನೇತೃತ್ವದಲ್ಲೇ ಜರುಗುವಂಥ ಕಾರ್ಯಕ್ರಮ. ಕುವೆಂಪುರವರ ಜನ್ಮದಿನೋತ್ಸವ ಹಾಗೆ ಸಿ ಅಶ್ವಥ್ರವರ ಜನ್ಮದಿನೋತ್ಸವ ಎರಡನ್ನೂ ಕೂಡ ಕೂಡಿಸ್ಕೊಂಡು ನಾವು ಅವರಿಬ್ಬರಿಗೂ ಕೂಡ ಗೀತ ನಮನ ಸಲ್ಲಿಸ್ತಾ ಇದ್ದೇವೆ. ಇದೇ ಸಭಾಂಗಣದಲ್ಲಿ ಸರಿಯಾಗಿ ಇದೇ ಸಮಯಕ್ಕೆ 5 ಗಂಟೆಗೆ ಅಲ್ಲಿ CPK ಅನ್ನು ಕೂಡ ಸನ್ಮಾನ ಮಾಡ್ತಿದ್ವಿ. ದಯವಿಟ್ಟು ತಾವೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಅಂತೇಳಿ. ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಅವರು ಬರ್ತಾ ಇದ್ದಾರೆ. ನೋಡಿ, ನೀವೆಷ್ಟು ಬೆಂಬಲ ಕೊಡ್ತೀರೋ ಅಷ್ಟೇ ಬೆಂಬಲ ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಅವರು ಕೂಡ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಕೊಡ್ತಾ ಇದ್ದಾರೆ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಅತಿ ದೊಡ್ಡ ಪ್ರಚಾರ, ಅದಕ್ಕೆ ಪ್ರೋತ್ಸಾಹವನ್ನು ನೀಡುವಂಥದ್ದು ನಾವು ಅಂಶಿಯವರು ಕನ್ನಡಪ್ರಭದ ಕಾರ್ಯನಿರ್ವಾಹಕ ಸಂಪಾದಕರು. ಅವರಂಥ ವ್ಯಕ್ತಿ, ಜನಪ್ರಿಯ ಪತ್ರಕರ್ತರು ಅಂತಂತಂದರೆ ಜನಪ್ರಿಯ ಪತ್ರಕರ್ತರು ಸಿಗೋದು ಬಹಳ ಅಪರೂಪ. ಯಾವುದೇ ಕಾರ್ಯಕ್ರಮ ಇರಲಿ ಅದಕ್ಕೆ ಅಟೆಂಡ್ ಮಾಡಿ ಅದ್ರ ಬಗ್ಗೆ ನ್ಯಾಯಬದ್ಧವಾದಂಥ ಒಂದು ರಿಪೋರ್ಟನ್ನು ತಯಾರಿಸಿ ಕನ್ನಡಪ್ರಭದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾರೆ ಅಂತಂದರೆ ನಮ್ಮ ಸಾಂಸ್ಕೃತಿಕ ಲೋಕಕ್ಕೆ ನಿಜವಾಗ್ಲೂ ಕೂಡ ಅವರೊಂದು ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಷ್ಟೊಂದು ಪ್ರೋತ್ಸಾಹನ ಅವರು ಅಂಶಿ ಪ್ರಸನ್ನ ಕುಮಾರ್ ಅವರು ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಾವೇನು ಅಂದ್ಕೊಂಡಿದ್ವಿ ಅದೇ ರೀತಿ ಮೂಡಿ ಬರ್ತಾ ಇದೆ. ಸಭಾಂಗಣ ತುಂಬಿದೆ. ಜನರೆಲ್ಲರೂ ಕೂಡ ಈ ಒಂದು ಹಾಡಿನ ಸಭೆಯನ್ನು, ನೃತ್ಯದ ಸಭೆಯನ್ನು ಸವಿತಿದ್ದಾರೆ. ಹೆಚ್ಚು ಮಾತಾಡೋ ಸಮಯ ಅಲ್ಲ, ನಾವು ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗುತ್ತಾ ಈ ಒಂದು ಕನ್ನಡ ಚಲನಚಿತ್ರಕ್ಕೆ ಬಂದು
ಕನ್ನಡ ಜನರ ಪ್ರೀತಿಯ ಮುದ್ದಿನ ಮಗನಾಗಿ ಕರ್ನಾಟಕದ ಕಣ್ಮಣಿಯಾಗಿ ಪದ್ಮಶ್ರೀ ಪುರಸ್ಕೃತರಾದ ನಾವು ನಮ್ಮ ಕನ್ನಡ ಚಲನಚಿತ್ರ ರಂಗದ ದಿಗ್ಗಜ ನಟರು, ಇವರು ನಟರಷ್ಟೇ ಅಲ್ಲ, ಇವರು ಕೂಡ ಸ್ವಯಂ ಗಾಯಕರುಗಳು ಕೂಡ ಆಗಿದ್ರು. ಹಾಗಾಗಿ ಪ್ರತಿಭೆಗಳಾದಂತಹ ಇಬ್ಬರು ದಿಗ್ಗಜರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಪುಷ್ಪ ನಮನ. ಹಾಗೆ ಸರ್, ದಯವಿಟ್ಟು ನಮ್ಮೆಲ್ಲರ ವಿನಂತಿ ಅವರು ಮಂಗಳೂರಿಗೆ ಹೋದ್ರಂತೆ. ಮಂಗಳೂರಿಗೆ ಹೋಗ್ಬಿಟ್ಟು ಸುಮ್ಮನೆ ಎಲ್ಲ ಜೋಕ್ ಮಾಡ್ತಾ ಇದ್ರಂತೆ. ಅವಾಗ ಅಲ್ಲಿ ಗೊತ್ತಲ್ಲ, ಏನು ಬರೀ ಮಾತೆ ಆಯಿತು ಆಟ ಯಾವಾಗ ಅಂತೇಳಿ. ಹಂಗೆ ಇಲ್ಲಿ ಬರೀ ಮಾತೆ ಆಯಿತು ಆಟ ಯಾವಾಗ ಅಂತ ಕೇಳಬಾರ್ದು. ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕದ 2 ಕಣ್ಣುಗಳು. ಚಲನಚಿತ್ರರಂಗದಲ್ಲಿ ಅವರು ತುಂಬ ಸಾಧನೆಯನ್ನು ಮಾಡಿದ್ದಾರೆ. ಇಬ್ಬರಿಗೂ ಕೂಡ ಮೈಸೂರಿನವರು ನೋಡಿ ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಕೊಳ್ಳೇಗಾಲ ತಾಲೂಕು ಸಿಂಗಾನಲ್ಲೂರು, ಇನ್ನೊಬ್ಬರು ಅಲ್ಲೇಗಾರ ಒಬ್ಬರಿಗೂ ಅವರು ಮೈಸೂರಿನಲ್ಲಿ ಪಕ್ಕದ ಗೋಪಾಲಸ್ವಾಮಿ ಶಿಶುವಿಹಾರದಲ್ಲಿ ಓದಂಥವರು. ಇಬ್ಬರು ಕೂಡ ಕನ್ನಡ ಚಿತ್ರರಂಗವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದಂಥ 2 ನಕ್ಷತ್ರಗಳು ಅಂತ ಹೇಳಿಕೆ ನಾನು ಬಯಸ್ತೇನೆ. ಅಂಥವರ ನೆನಪಿನಲ್ಲಿ ಹೀಗೆ ಶ್ರೀನಿವಾಸನ್ ಅವರು ಮತ್ತು ಬೈರಿಯವರು, ಪಾತಿಯವರು ಇತ್ತೀಚೆಗೆ ಕರ್ನಾಟಕ ಸುಗಮ ಸಂಗೀತ ಪರಿಷತ್ 7-8 ತಿಂಗಳಲ್ಲಿ ಸ್ಥಾಪನೆಯಾಗಿ ಎಷ್ಟು ಮಟ್ಟಿಗೆ ಅದರ ಹವಾ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ನಾಗರಾಜ್ ಬೈರಿಯವರು ಕಾರ್ಯಕ್ರಮ ಮಾಡಿದಾರೋ ವಾರಗಳೇ ಇಲ್ಲ ಅನ್ನೋ ಮಟ್ಟಿಗೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವ್ರು ಏನು ಬಯಸಲ್ಲ, ಹೀಗೆ ಎಲ್ಲ ಸಭಾಂಗಣ ತುಂಬಬೇಕು, ಇವೆಲ್ಲ ಆನಂದಿಸಬೇಕು ಅಂತೇಳಿ ನೋಡಿ ನಿರಂತರವಾಗಿ 3 ದಿನ ಕಾರ್ಯಕ್ರಮ, ಇವತ್ತು ನಾಳೆ ಮತ್ತು ನಾಡಿದ್ದು. ಸೊ ಇಷ್ಟು ಮಟ್ಟಿಗೆ ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಅನ್ನೋಂಥ ಏನಿದೆ ಅದನ್ನು ರಾಜ ಮಹಾರಾಜರ ಕಾಲದಿಂದ ಉಳಿಸ್ಕೊಂಡು ಬಂದಿದೆ. ಇವತ್ತು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾವು ಒಂದು ಈ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡೋದ್ರ ಜೊತೆಗೆ ಈ ರೀತಿ ದಿಗ್ಗಜರನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಈ ಥರ ಒಂದು ದಿಗ್ಗಜರನ್ನು ಸ್ಮರಿಸುವಂಥ ಕೆಲಸವನ್ನು ಡಾಕ್ಟರ್ಗೆ ಸಮಾನರು ಅವರು. ಹಾಗಾಗಿ ಸರ್, ಮುಂದಿನ ದಿನದಲ್ಲಿ ಆ ಡಾಕ್ಟರ್ ಪದವಿನೂ ತಮಗೆ ಸಿಗುತ್ತೆ ಸರ್. ಡಾಕ್ಟರ್ ಅಂಶಿ ಪ್ರಸನ್ನಕುಮಾರ್ ಸರ್ ಅವರಿಗೆ ನಾನು ನಮ್ಮ ನಿಜವಾಗ್ಲೂ ಆಗಮಿಸಿರುವಂತಹ ಅಂಶಿ ಪ್ರಸನ್ನ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಏಕೆಂದರೆ ಅವರು ಪತ್ರಿಕೆ ಮಾಧ್ಯಮದಿರಬೇಕು ಅಂತ ಸಂಗೀತ ಪ್ರೋತ್ಸಾಹ ಇರ್ಬೋದು, ಕಲಾವಿದರಿಗೆಲ್ಲ ಪ್ರೋತ್ಸಾಹ ಕೊಡ್ಕೊಂಡ್ಬರ್ತಾ ಇದ್ದಾರೆ. ನಿಜವಾಗ್ಲೂ ಅಂಥ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ಆದಂಥ ಪ್ರಸನ್ನ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ನಿಮಗೆಲ್ಲ ಗೊತ್ತಿರುವಂಥದ್ದು ಕರ್ನಾಟಕದ 2 ಕಣ್ಣುಗಳು. ರಾಜ್ಕುಮಾರ್ ಓದಿರೋದು 4ನೇ ಕ್ಲಾಸ್ ಆದ್ರೂ ಸಂಗೀತ ಜ್ಞಾನ ಮತ್ತು ಯಾರಿಗೂ ಏನು ಕಮ್ಮಿ ಇಲ್ಲ. ಅದಕ್ಕೆ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು, ಬರೀ ಎಜುಕೇಟೆಡ್ ಆದರೆ ಪ್ರಯೋಜನ ಇಲ್ಲ, ಒಂದೊಂದು ಒಬ್ಬೊಬ್ಬರಿಗೆ ಒಂದು ಶಕ್ತಿಯನ್ನು ದೇವರು ಕೊಟ್ಟಿರ್ತಾರೆ. ರಾಜ್ಕುಮಾರ್ ಅವರು ಸಂಗೀತದಲ್ಲಾಗಲಿ ಅಚ್ಚ ಕನ್ನಡ ಮಾತಾಡೋದಾಗಲಿ ರಾಜ್ಕುಮಾರ್ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಚ್ಚ ಕನ್ನಡದಲ್ಲಿ ಮಾತಾಡ್ತಾ ಇರುವಂಥ ಸ್ಪಷ್ಟ ಕನ್ನಡವನ್ನು ಮಾತಾಡ್ತಿದ್ದವಂಥದ್ದು ರಾಜ್ಕುಮಾರ್. ಇವತ್ತು ವಿಷ್ಣುವರ್ಧನ್ ಅವರು ಅಷ್ಟೇ, ನಮ್ಮ ಕೃಷ್ಣೇಗೌಡರು ಹೇಳೋರು, ನಾವು ಕನ್ನಡದಲ್ಲಿ 2 ಕಲಾವಿದರುಗಳನ್ನ ನೋಡ್ತಾ ಇದ್ದೀವಿ. ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾ ಇರುವಂಥ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್. ಅದೇ ಅದ್ಭುತವಾದ ಮೈಸೂರಿನ 2 ಕಲಾವಿದರು ವಿಶ್ವಮಟ್ಟಕ್ಕೆ ನಿಜವಾಗ್ಲೂ ಬೆಳೆದಿರೋದು ನಮಗೆಲ್ಲ ಹೆಮ್ಮೆ ಅಂತದ್ದು. ಇಡೀ ಮೈಸೂರಿಗೆ ಒಂದು ಹೆಮ್ಮೆ. ಮೈಸೂರಲ್ಲೇ ಎಲ್ಲ ಕಲಾವಿದರುಗಳು ವಿಶ್ವಮಟ್ಟಕ್ಕೆ ಬೆಳೆದಿರುವಂಥದ್ದು. ಇವತ್ತಿನ ಕೂಡ ಶಾಲು, ಹಾರ, ತಾಂಬೂಲದಲ್ಲಿ ಜೊತೆಯಲ್ಲಿದ್ದಾರೆ. ಅವರೊಟ್ಟಿಗೆ ನಮ್ಮ ಎಲ್ಲ ಗಾಯಕ ಗಾಯಕಿಯರು ಬಂದು ಒಂದು ಗಣ್ಯರಿಗೆ ಹಾಗೆ ಗಾಯಕಿಯರಿಗೆ ಮುಂದೆ ಕುಳಿತಿರುವಂತಹ, ಅಂದರೆ ನಮ್ಮ ಕಾರ್ಯಕ್ರಮದ ಸಾಕ್ಷಿ ಗಾಯಕರಾದಂತಹ ಶ್ರೀ ರಾಜೇಶ್ ಪಡಿಯಾರ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳನ್ನ ಹೇಳ್ತಾ, ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾಳಿದ್ದು 30ನೇ ತಾರೀಕು ಅವರ ಸ್ಮಾರಕನ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಬಹಳಷ್ಟು ಕಾರ್ಯಕ್ರಮ ಅಲ್ಲೇ ಆಡಿಟೋರಿಯಂನಲ್ಲಿ. ಬಾಳೆಂಬನಾಟದಿ ಚೆಂದಂತೆ ಎಲ್ಲರೂ ತನ್ನಾಸಿಯಂತೆಯೇ ಆಡೋದು ದೇವರು. ನಿನಗೊಂದು ಬೆಲೆಯುಂಟು, ಬಂಗಾರದಂತ ಗುಣವು ನಿನ್ನಲ್ಲಿ ಇರುವಾಗ, ಬಾಳೆಂಬ ಹೋರಾಟದಲ್ಲಿ ಸೋಲೆಂಬುದಲ್ಲುಂಟು ಆ ಕರ್ಣನಂತೆ. ಅದ್ಭುತವಾದ ಕಂಪೋಸಿಷನ್, ಸಿಂಗಿಂಗ್
ದಯಮಾಡಿ ಎಲ್ಲ ಕಥೆಯವರಿಗೂ ಎಲ್ಲ ಕಲಾವಿದರಿಗೂ ಒಂದು ದೊಡ್ಡ ಚಪ್ಪಾಳೆ. ಧನ್ಯವಾದ. ಏನು ಅಮ್ಮ ಎಂದರೆ ಏನೋ ಹರುಷವು. ಹೌದು, ಆ ಅಮ್ಮ ಅನ್ನೋ ಪದನೇ ಎಲ್ಲರಲ್ಲೂ ಹರುಷ ತರುತ್ತೆ. ಹಾಗಾಗಿ ನಮ್ಮ ತಾಯಂದಿರನ್ನು ನೆನಪಿಸ್ಕೊಂಡು ಆ ತಾಯಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ನೀಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಹಾಡು ಕಳ್ಳ ಕುಳ್ಳ ಚಲನಚಿತ್ರದ್ದು. ಇದರ ಮೂಲ ಗಾಯಕರು ಕೃಷ್ಣಮೂರ್ತಿ ಮತ್ತು ಡಾಕ್ಟರ್ PBS, ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ. ಇಲ್ಲಿ ಅವಳೇ ದೈವವು, ಅಮ್ಮ ಎಂದರೆ ಏನೋ ಹರ್ಷವು. ಪ್ರಿಯತಮೇ ಪ್ರಿಯತಮೇ, ಇದು ಹೋದೆಯೇನಾಯ್ತು ಒಂದು ಬಳ್ಳಿ ನನ್ನ ಹೋಗುವಂದರೇನು, ವರ್ಗದಂತ ಮೈಸೂರು ನನ್ನ ಹತ್ತಿರ ಕರೆದಾಯ್ತು. ಸುತ್ತುವನ್ನ ತಿನ್ನೋ ನೀರು ಕುಡಿಯೋ ಮನದಲ್ಲೂ ಕುಹು ಕುಹು ಗಾನ, ಜರಿ ಜರಿಯಲ್ಲೂ ಜುಳು ಜುಳು ಧ್ಯಾನ, ವಿಧ ವಿಧದ ನಾದಗಳು ನುಡಿಸುತ್ತಿಹಳು ಕಣ ಕಣದೆ ಶಾರದೆ. ಪ್ರತಿ ಜನ್ಮದಲ್ಲಿ ಜನವರೇನು ನಕ್ಕರೆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆನ್ನ ಬಳ್ಳಿ ಮೊಗನ್ನ ಹೂಬಾಣವಾಯಿತು ಎನಿಸುತ್ತೀವಿ. ನಿನ್ನಿಂದ ನನ್ನ ದೂರ ಮಾಡಲು ಎಂದು ಆಗಲ ಗರಗರನೆ ಹಾಕಿ ತೋರಿಸಲಿಲ್ಲ. ಹಾಗೂ ಹೊಸ ಹೊಸ ಕಲಾವಿದರಿಗೆ ವೇದಿಕೆ ಕಲ್ಪಿಸಿಕೊಡುವುದರಲ್ಲಿ ಮುಂದೆ ನಿಂತಿದ್ದಾರೆ. ಅವರ ಈ ಉದ್ದೇಶ, ಗುರಿ, ಪರಿಶ್ರಮ ಎಲ್ಲವೂ ಸಾರ್ವಜನಿಕರ ಸಂತೋಷಕ್ಕಾಗಿ ಹೊರತು ಬೇರೇನೂ ಅಲ್ಲ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿರೋದು ಬಹಳ ಸಂತೋಷ. ಮುಳ್ಳೆನ್ನ ಬಳ್ಳಿ ಮೊಗನ್ನ ಹೂಬಾಣವಾಯಿತು ಎನಿಸುತ್ತಿ